ಇಡೀ ನಾಗರಿಕ ಸಮಾಜನ ತಲಿ ತಗ್ಗಿಸುವಂತ ನಾಗರಿಕ ಸಮಾಜಕ್ಕ ಒಂದು ಕಳಂಕ ತಂದು ಕೊಡುವಂತ ಒಂದು ಘಟನೆ ಧಾರವಾಡ ಜಿಲ್ಲೆಯೊಳಗ ನಡೆದು. ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟಿನಿಂದ ನಡೆಯಕತ್ತೀವಿ. ಜಾತಿ ಇಲ್ಲ, ಮತ ಇಲ್ಲ, ಎಲ್ಲ ಹೋಗಿಬಿಟ್ಟದ ಅಂತೇಳಿ ಅನೇಕರು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕ ತಮ್ಮ ರಾಜಕೀಯ ಲಾಭಕ್ಕಾಗಿ ವೇದಿಕೆಗಳಿಗೆ ಮಾತ್ರ ಭಾಷಣಗಳನ್ನ ಮಾಡ್ತಾ ಹೊಂಟಂತ ದಿನಮಾನದೊಳಗೂ ಜಾತಿ ಧರ್ಮದ ಹೆಸರಿನ್ಯಾಗ ಮರ್ಯಾದಾ ಹತ್ಯೆಗಳಂತಹ ಹೀನ ಕೃತ್ಯಗಳು, ಕೃತ್ಯಗಳು ಇವತ್ತಿಗೂ ನಡೆಯಕತ್ತಾವ. ಅದಕ್ಕೆ ಸಾಕ್ಷಿ ಅನ್ನೋಂಗ ಇತ್ತೀಚೆಗೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮಿರಾಪುರ ಗ್ರಾಮದೊಳಗೆ ನಡೆದಂತಹ ಒಂದು ಘಟನೆ. ಶತಮಾನಗಳಿಂದ ಮೇಲ್ಜಾತಿ ಅನಿಸ್ಕೊಂಡವರು, ಮೇಲ್ವರ್ಗದವರು ಅಂತ ಅನಿಸ್ಕೊಂಡವರು ದಲಿತರ ಮೇಲೆ ದೌರ್ಜನ್ಯ, ಹಲ್ಲೆ, ಕೊಲೆಗಳನ್ನ ಮಾಡ್ತಾನ ಬಂದ. ಇನಾಮಿರಾಪುರ ಗ್ರಾಮದೊಳಗ ತನ್ನ ಮಗಳು ಒಬ್ಬ ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆದ್ಲು ಅನ್ನುವಂತ ಒಂದು ಕಾರಣಕ್ಕ ರೆಡ್ಡಿ ಲಿಂಗಾಯತ್ ಸಮುದಾಯಕ್ಕೆ ಸೇರಿದಂತ ಅಪ್ಪ ತನ್ನ ಸಂಬಂಧಿಕರ ಜೊತೆಗೂಡಿ ಮಗಳನ್ನ ಮತ್ತ ಮಗಳ ಗಂಡನ ಮನೆಯವರನ್ನ ಒಟ್ಟು ಕುಟುಂಬವನ್ನ ಸರ್ವನಾಶ ಮಾಡ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಮಗಳನ್ನೇ ಕೊಂದಾಕಿ ಬಿಡ್ತಾನ. ತನ್ನ ಮಗಳು ಹೊಟ್ಟಿಯೊಳಗ ಒಂದು ಕೂಸದ, ತಾನು 7 ತಿಂಗಳು ಗರ್ಭಿಣಿ ಅನ್ನೋದನ್ನು ಆ ತಂದೆ ಮರೆತು ಬಿಡ್ತಾನ. ಇದಕ್ಕೆ ಕಾರಣ ಏನು ಅಂತಂದ್ರ ಜಾತಿ ವೈಷಮ್ಯ, ಜಾತಿಯ ವಿಷ ಬೀಜ. ನಮ್ಮೊಳಗ ಎಷ್ಟರ ಮಟ್ಟಿಗೆ ಜಾತಿ ವಿಷ ಬೀಜ ಐತಿ ಅನ್ನೋದಕ್ಕ ತಾನೇ ಹೊತ್ತು ಹೆತ್ತು ಸಾಕಿ ಸಲುಹಿದ ಮಗಳು ಅಂತ ನೋಡ್ಲಿಲ್ಲ, ತನ್ನ ಮಗಳ ಹೊಟ್ಟೆಯೊಳಗ 7 ತಿಂಗಳು ಕೂಸು ಐತಿ ಅಂತಾನು ನೋಡ್ಲಿಲ್ಲ. ಜಾತಿ ಮುಂದ ಪ್ರೀತಿ, ವಾತ್ಸಲ್ಯ, ಮಮತೆ ಯಾವುದು ಕಾಣ್ಲಿಲ್ಲ. ರಾಡು, ಕೊಡ್ಲಿ, ಕುಡುಗೋಲು ಇನ್ನಿತರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕ್ರೂರವಾಗಿ ಕೊಲೆ ಮಾಡಿಬಿಡ್ತಾರೆ. ಚಿಕಿತ್ಸೆ ಫಲಕಾರಿ ಆಗದೆ ಮಾನ್ಯ ಅನ್ನುವಂತ ಯುವತಿ ಪ್ರಾಣ ಕಳ್ಕೊಂಡ್ ಬಿಡ್ತಾಳೆ. ಇದನ್ನ ಮರ್ಯಾದೆ ಹತ್ಯೆ ಅಂತೇಳಿ ಪೊಲೀಸರು ದೃಢಪಡಿಸ್ತಾರ. ಇದು ಮಾನವ ಸಮಾಜದ ಮಾನಸಿಕ ವೈಫಲ್ಯಕ್ಕೆ ಹಿಡಿದಂತ ಕನ್ನಡಿ ಅಂತ ಹೇಳ್ಬೋದು. ಇಂತ ಅಮಾನವೀಯ ಘಟನೆಗಳು ನಡೀತಾ ಇರೋದು ಇದ ಮೊದಲಲ್ಲ, ಶತಮಾನಗಳಿಂದ ನಡೆಯಾಕತ್ತಾವ, ನಡ್ಕೋತಾ ಅದಾವ. ಮತ್ತು ವರ್ಷದಿಂದ ವರ್ಷಕ್ಕ ಕಡಿಮೆ ಆಗಕತ್ತಾವ ಇಲ್ಲ, ಹೆಚ್ಚಾಗ್ಲಾಕತ್ತಾವ. ಸಮಾಜದೊಳಗ ಇವತ್ತಿಗೂ ಹಳೆ ಉಳಿಗಮಾನ್ಯ ಮೌಲ್ಯಗಳು ಜೀವಂತ ಆಗೇ ಅದಾವ ಅನ್ನೋದಕ್ಕ ಇಂಥ ಘಟನೆಗಳ ಸಾಕ್ಷಿ. ಮರ್ಯಾದೆ ಹತ್ಯೆಗಳು ನಾಗರಿಕ ಸಮಾಜಕ್ಕೆ ಕಳಂಕ ಅಂತೇಳಿ 2011 ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟது. ಆದ್ರೂ ಕೂಡ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಹರಿಯಾಣ, ಜಾರ್ಖಂಡ ಮತ್ತು ಪಂಜಾಬ್ನಂತಹ ಉತ್ತರ ಭಾರತದ ಕೆಲವು ರಾಜ್ಯಗಳ ಒಳಗ ಮರ್ಯಾದಾ ಹತ್ಯೆಗಳ ಪ್ರಕರಣಗಳು ಹೆಚ್ಚು ವರದಿಯಾಗ್ಯಾವ. ಆಮೇಲೆ ಅಲ್ಲಿ ಹೆಚ್ಚು ನಡೀತಾವ. ಇದ್ರೊಳಗ ಕರ್ನಾಟಕ ಏನು ಹಿಂದುಳಿದದ? ಇಲ್ಲ. ಕರ್ನಾಟಕದೊಳಗೂ ಇತ್ತೀಚೆಗೆ ಹೆಚ್ಚಾಗ್ತಿರೋದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಮರ್ಯಾದಾ ಹತ್ಯೆಯನ್ನ ಅವಮಾನದ ಹತ್ಯೆ ಅಂತಾನೆ ಕರೀತಾರೆ. ಇದು ಗೌರವವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ತಮ್ಮ ಸ್ವಂತದವರನ್ನೇ, ಒಡ ಹುಟ್ಟಿದವರನ್ನೇ, ಮಕ್ಕಳನ್ನೇ, ತಮ್ಮ ಜೊತೆಗಿದ್ದವರನ್ನೇ ತಾವು ಸಾಕಿ ಸಲುಹಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದವರನ್ನೇ ಹತ್ಯೆ ಮಾಡುವಂತ ಕೊಲೆ ಆಗ್ಯದ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ಪ್ರಕಾರ ಭಾರತದೊಳಗ 2019 ಮತ್ತು 20 ತಲಾ 25 ಮತ್ತು 2021 33 ಮರ್ಯಾದೆ ಹತ್ಯೆಗಳು ನಡೀತಾವ. 2022ರಿಂದ 23 ಮಟ್ಟ ಕರ್ನಾಟಕದೊಳಗ ಕನಿಷ್ಠ 7 ಪ್ರಕರಣಗಳು ದಾಖಲೆ ಆಗ್ತಾವ. ಭಾರತದೊಳಗ ಕಳೆದ 2024 28 ಪ್ರಕರಣಗಳು, 2025 178 ಪ್ರಕರಣಗಳು ದಾಖಲಾಗ್ಯಾವ ಅಂತ ತಿಳಿದು ಬರುತ್ತೆ. ಮತ್ತು ಕರ್ನಾಟಕದೊಳಗ ಕಳೆದ ವರ್ಷ ಅಂದ್ರೆ 2024 2 ಪ್ರಕರಣಗಳು ದಾಖಲಾದ್ರ 2025 3 ಪ್ರಕರಣಗಳು ದಾಖಲಾಗ್ಯಾವ. ಇನ್ನು ಬೆಳಕಿಗೆ ಬಾರದೆ ಇರುವಂತ ಪ್ರಕರಣಗಳ ಸಂಖ್ಯೆಗೆ ಲೆಕ್ಕನ ಇಲ್ಲ. ಅದೆಷ್ಟೋ ಪ್ರಕರಣಗಳು ದಾಖಲಾಗದೆ ಮುಚ್ಚಿ ಹೋಗ್ಯಾವ. ಮರ್ಯಾದಾ ಹತ್ಯೆಗಳಿಗೆ ಮುಗ್ಧ ಜೀವಿಗಳು ಬಲಿ ಆಗಾಕತ್ತಾರ. ಇಂತ ಘಟನೆಗಳು ಮರುಕಳಿಸಬಾರದು. ಇವುಗಳನ್ನ ತಪ್ಪಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಜನರ ಮನಸ್ಥಿತಿ ಬದಲಾಗ್ಬೇಕು. ಇವತ್ತಿಗೂ ಪಳವಳಿಕೆಯಾಗಿ ಆಳವಾಗಿ ಬೇರೂರುವಂತ ಉಳಿಗಮಾನ್ಯ ಕಾಲದ ಹಳೆ ಮೌಲ್ಯಗಳು, ಜಾತಿ ವ್ಯವಸ್ಥೆ, ಅಂಧ ಸಂಪ್ರದಾಯಗಳು, ಪುರುಷ ಪ್ರಧಾನ ವ್ಯವಸ್ಥೆ ಇವೆಲ್ಲದಕ್ಕೂ ಪರ್ಯಾಯವಾಗಿ ಪ್ರಜಾತಾಂತ್ರಿಕ ನೈಜ ಮೌಲ್ಯಗಳನ್ನ ಸ್ಥಾಪನೆ ಮಾಡುವಂತ ಅವಶ್ಯಕತೆ ಅದ. ಈ ನಿಟ್ಟಿನೊಳಗ ಸರ್ಕಾರಗಳು ಕೂಡ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು. ಇಂತಹ ಒಂದು ಮರ್ಯಾದೆ ಹತ್ಯೆಗೆ ಬಲಿಯಾದಂತ 19 ವರ್ಷದ 7 ತಿಂಗಳ ಗರ್ಭಿಣಿಯಾದಂತ ಮೃತ ಮಾನ್ಯ ಇನಾಮಿರಾಪುರ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದಂತ ಯುವಕ ವಿವೇಕಾನಂದ ದೊಡ್ಡಮನಿ ಅನ್ನುವವನನ್ನ ಪ್ರೀತಿಸಿ ಮದುವೆ ಆಗ್ತಾಳ. ಇವರ ಪ್ರೀತಿ ಮನೆಯೊಳಗ್ ಗೊತ್ತಾಗತ್ತ. ಹುಡುಗಿಯ ತಂದೆ ಅಂದ್ರೆ ಪ್ರಕಾಶ್ ಗೌಡ ಪಾಟೀಲ್ ಹುಡುಗನ ತಂದೆಯನ್ನ ಕರೆಸಿ ಇವರಿಬ್ರು ಹಿಂಗ್ ಮಾಡಾಕತ್ತಾರ, ಅದನ್ನ ಹೆಂಗಾದ್ರೂ ಮಾಡಿ ತಡಿಬೇಕು ಅಂತೇಳಿ ಮಾತಾಡಿದಾಗ ಅದು ಕ್ರಮೇಣವಾಗಿ ಪೊಲೀಸ್ ಮೆಟ್ಲು ಕೂಡ ಹತ್ತುತ್ತ.
ಪೊಲೀಸರ ಸಮ್ಮುಖದೊಳಗ ರಾಜಿ ಸಂಧಾನ ಮಾಡ್ಲಿಕ್ಕೆ ಹೋದಾಗ ಏನ್ ಮಾಡಿದ್ರು ಕೂಡ ಹುಡುಗಿ ನಾನು ಅವನನ್ನ ಬಿಟ್ಟು ಬದುಕಾಕ್ ಸಾಧ್ಯನೇ ಇಲ್ಲ, ಒಂದು ವೇಳೆ ಅವನಿಗೆ ಕೊಟ್ಟು ನನಗ ಮದ್ವೆ ಮಾಡ್ಲಿಲ್ಲ ಅಂದ್ರ ನಾನು ಏನಾದ್ರು ಮಾಡ್ಕೊಂಡು ಸತ್ತೋಕ್ಕೇನಿ ಅನ್ನುವಂತ ಮಾತುಗಳನ್ನು ಹೇಳಿದಾಗ ಹುಡುಗಿ ತಂದೆ ತಾಯಿಗಳು ಆಕೆ ನಮ್ಮ ಪಾಲಿಗೆ ಸತ್ತೋದ್ಲು ಅಂತೇಳಿ ಅಲ್ಲಿಂದ ಬಿಟ್ಟು ವಾಪಸ್ ಹೋಗ್ಬಿಡ್ತಾರ. ಮುಂದೆ ರಿಜಿಸ್ಟರ್ ಮ್ಯಾರೇಜ್ ಹಾಕ್ತಾರ. ರಿಜಿಸ್ಟರ್ ಮ್ಯಾರೇಜ್ ಆಗಿ ಊರೊಳಗ ವಾತಾವರಣ ಸರಿ ಇಲ್ಲದಕ್ಕ ಕೆಲವೊಂದಿಷ್ಟು ದಿವಸ ಹಾವೇರಿ ಜಿಲ್ಲೆ ಒಳಗ, ಕೆಲವೊಂದಿಷ್ಟು ದಿವಸ ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದೊಳಗ ವಸ್ತಿ ಇರ್ತಾರ. 7 ತಿಂಗಳ ನಂತರ ಅಂದ್ರ 2025 ಡಿಸೆಂಬರ್ 8ನೇ ತಾರೀಕಿಗೆ ಮತ್ತೆ ಇನಾಮ್ ಹಿರಾಪುರ ಗ್ರಾಮಕ್ಕೆ ಬರ್ತಾರ. ಈ ಮೊದಲು ಇದ್ರ ಬಗ್ಗೆ ತಹಶೀಲ್ದಾರ್ ಕೂಡ ಮತ್ತು ಪೊಲೀಸರು ಕೂಡ ಎರಡೂ ಕುಟುಂಬಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅಲ್ಲಿ ಪೊಲೀಸ್ ಠಾಣೆ ಒಳಗ ನನ್ನ ಮಗಳು ಸತ್ತೇ ಹೋಗ್ಯಾಳ ನಮ್ಮ ಪಾಲಿಗೆ ಅಂತ ಹೇಳಿದಂತ ಪ್ರಕಾಶ್ ಗೌಡ ಪಾಟೀಲ್ 7 ತಿಂಗಳ ನಂತರ ಅವ್ರ ಊರಿಗೆ ಬಂದಾಗ ಏಕಾಏಕಿ ಎಲ್ಲರನ್ನ ಜೊತೆಗೂಡಿಸಿಕೊಂಡು ಮಗಳ ಪ್ರಾಣವನ್ನ ತೆಗೆದೇ ಆಗ್ತಾನೆ. ಅವರಿಬ್ರು ಊರಿಗೆ ಕಾಲಿಟ್ಟ ಸುದ್ದಿ ತಿಳಿದ ಮಾನ್ಯಾಳ ತಂದೆ ಅಂದ್ರ ಪ್ರಕಾಶ್ ಗೌಡ ಬಹಳಷ್ಟು ಕೋಪಗೊಳ್ತಾನ, ಆಕ್ರೋಶಗೊಳ್ತಾನ. ಮಗಳು ನನ್ನ ಮರ್ಯಾದೆನೆಲ್ಲ ಹಾಳು ಮಾಡಿ ಹೋಗ್ಬಿಟ್ಲು, ಊರೊಳಗ ನಾನು ತಲೆ ಎತ್ತಲಾರ್ದಂಗ್ ಮಾಡಿಬಿಟ್ಲು ಅಂತ ಸಿಟ್ಟಿಗೆದ್ದು ಗ್ರಾಮದ ಕೆಲವರು ಕೂಡ ಪ್ರಕಾಶ್ ಗೌಡ ಅವರನ್ನ ಮತ್ತಷ್ಟು ಪ್ರಚೋದನೆಗೊಳಿಸ್ತಾರ ಈ ವಿಚಾರದಾಗ. ಇದರಿಂದ ಇನ್ನಷ್ಟು ಸಿಟ್ಟಿಗೆ ಬಂದು ಪ್ರಕಾಶ್ ಗೌಡ ಪಾಟೀಲ್ ಅವರು ತಾವೇ ಸಾಕಿ ಸಲುಹಿದ ಮಗಳನ್ನ ದಲಿತರ ಹುಡುಗನನ್ನ ಪ್ರೀತಿಸಿ ಮದುವೆ ಆಗ್ಯಾಳ ಅನ್ನೋದಕ್ಕ ಕೋಪಗೊಂಡು ಅವ್ರು ಬದುಕದ ಬೇಡ, ಅವ್ರ ಇಡೀ ಕುಟುಂಬವನ್ನೇ ನಾಶ ಮಾಡಿಬಿಡೋನು ಅಂತೇಳಿ ಪ್ಲಾನ್ ಮಾಡ್ತಾನೆ. ಡಿಸೆಂಬರ್ 21ನೇ ತಾರೀಕಿಗೆ ಹುಬ್ಬಳ್ಳಿ ತಾಲೂಕಿನ ಗಿರಿಯಾಲ್ ರಸ್ತೆ ಒಳಗ ವಿವೇಕಾನಂದನ ಅಪ್ಪನ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಬರ್ತಾರ. ಅವರ ತಂದೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರ. ಅದ ದಿವಸ ಸಾಯಂಕಾಲ 5:30 ಸುಮಾರಿಗೆ ಪ್ರಕಾಶ್ ಗೌಡ ಮತ್ತು ತಮ್ಮ ಸಂಬಂಧಿಕರ ಜೊತೆಗೂಡಿ ಸುಮಾರು 14 ಜನ ಏಕಾಏಕಿ ಮಾನ್ಯ ಇರುವಂತ ಗಂಡನ ಮನೆಗೆ ಕೊಡಲಿ, ಕುಡುಗೋಲು, ಇನ್ನಿತರ ರಾಡು ಇಂಥವನ್ನೆಲ್ಲ ತಗೊಂಡು ಬಂದು ಏಕಾಏಕಿ ಮಗಳ ಮೇಲೆ ಹಲ್ಲೆ ಮಾಡ್ತಾರ. ಮಗಳ ಗಂಡನ ಮನೆಯವರ ಮೇಲೂ ಅಂದ್ರ ವಿವೇಕಾನಂದನ ಮನೆಯವರ ಮೇಲೂ, ತಂದೆ ತಾಯಿ, ಅವರ ಅಣ್ಣ, ಅತ್ತಿಗೆ ಇವ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ತಾರಂತ. ಮಾನ್ಯಾಳಿಗೆ ಬಲವಾದ ಪೆಟ್ಟು ಬೀಳುತ್ತ. ಮತ್ತು ಮಾನ್ಯಾಳ ಹತ್ಯೆ ರೇಣವ ಅಂದ್ರ ವಿವೇಕಾನಂದ ಅವರ ತಾಯಿಗೂ ಕೂಡ ಬಹಳಷ್ಟು ಪೆಟ್ಟಾಗುತ್ತ. 7 ತಿಂಗಳ ಗರ್ಭಿಣಿಯಾದಂತ ಮಾನ್ಯಾಳ ಮೇಲೆ ಹಲ್ಲೆ ಮಾಡಿದಾಗ ಮಾನ್ಯ ಅಕ್ಕಪಕ್ಕದವರನ್ನ, ಆಜುಬಾಜು ಇದ್ದವ್ರನ್ನ ನನ್ನನ್ನು ಕಾಪಾಡ್ರಿ ಅಂತೇಳಿ ಬೇಡ್ಕೊಂಡ್ರು ಸಹಿತ ಆಜುಬಾಜು ಇದ್ದವರು, ಊರಾನವರು ಕೆಲವರು ದೂರ ನಿಂತು ನೋಡಿದ್ರೆ ಹೊರ್ತು ಯಾರೂ ಕೂಡ ಸಹಾಯಕ್ಕೆ ಬರ್ಲಿಲ್ಲ ಅನ್ನೋದನ್ನ ವಿವೇಕಾನಂದ ನಮ್ ಜೊತೆಗೆ ಹಚ್ಕೊಳ್ತಾರ. ಇದರಿಂದ ಜಾತಿಯ ವಿಷಬೀಜ ಯಾವ ಮಟ್ಟಿಗೆ ನಮ್ಮೊಳಗ ಬೇರೂರ್ಯಾದ ಅನ್ನೋದು ಸ್ಪಷ್ಟವಾಗುತ್ತೆ. ಅಲ್ಲಿಂದ ಮಾನ್ಯಾಗ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವದಿಂದ ಬಳಲ್ತಾ ಇದ್ದ ಗರ್ಭಿಣಿ ಮಾನ್ಯ ಚಿಕಿತ್ಸೆ ಫಲಕಾರಿಯಾಗದೆ ಹೊಟ್ಟಿಯೊಳಗಿರೋ ಮಗುವಿನ ಸಮೇತವಾಗಿ ಜೀವ ಕಳ್ಕೊತಾಳ. ಮಾನ್ಯಾಳ ಹೊಟ್ಟಿಯೊಳಗಿದ್ದ ಭೂಮಿಗೂ ಕಾಲಿಡಿದ ಶಿಶುವಿಗೆ ಜಾತಿ ಅಂದ್ರೇನು ಗೊತ್ತಿರ್ಲಿಲ್ಲ, ಮರ್ಯಾದೆಯ ಅರ್ಥನೂ ತಿಳಿದಿರ್ಲಿಲ್ಲ. ಗರ್ಭಿಣಿ ಮಗಳನ್ನ ತಂದಿನ ಕೊಡಲಿಯಿಂದ ಕೊಚ್ಚಿ ಹತ್ಯೆ ಮಾಡ್ತಾನ ಅಂತಂದ್ರ ನಾವು ಮನುಷ್ಯರೇನೋ ಅನ್ನುವಂತ ಪ್ರಶ್ನೆ ನಮ್ಮೊಳಗ ಮೂಡ್ಬೇಕಾಗಿದೆ. ಇಂತಹ ಕ್ರೂರ ಮನಸ್ಥಿತಿಯ ಜಾತಿಯ ಅಂಧತ್ವಕ್ಕ ಕೊನಿ ಯಾವತ್ತು ಅನ್ನೋದು ಪ್ರಶ್ನೆ ಹಾಕೊಳ್ಬೇಕಾಗಿದೆ. ಗರ್ಭದೊಳಗಿದ್ದಂತ ಮಗು ಈ ಜಗತ್ತನ್ನ ನೋಡೋ ಮೊದಲ ಜಾತಿಯ ಕ್ರೂರತೆಗೆ ಬಲಿಯಾಗಿಬಿಡ್ತು. ಇದರಿಂದ ಮನುಷ್ಯ ಎಷ್ಟರ ಮಟ್ಟಿಗೆ ಜಾತಿಯ ವಿಷಬೀಜವನ್ನ ತನ್ನ ರಕ್ತದೊಳಗೆ ಏರಿಸಿಕೊಂಡಾನ ಅನ್ನೋದು ಅರ್ಥ ಆಗ್ತದೆ. ಮಾನ್ಯಾಳ ಸಾವಿನ ಬಳಿಕ ಕೆಲವು ದಿನ ಅಷ್ಟ ಅದನ್ನ ನೆನೆಸ್ತೇವಿ, ದುಃಖ ಪಡ್ತೇವಿ, ಹಿಂಗಾಗಬಾರ್ದಿತ್ತು ಅಂತೇಳಿ ಅನ್ಕೋತೀವಿ, ಆಕ್ರೋಶನೂ ವ್ಯಕ್ತಪಡಿಸ್ತೀವಿ. ಅದನ್ನ ಬಿಟ್ರ ಬೇರೆ ನಮ್ಮಿಂದ ಏನ್ ಮಾಡಕ್ ಸಾಧ್ಯ ಐತಿ? ಮುಂದೆ ಮತ್ತೊಬ್ಬರ ಜೀವ ತೆಗೆಯೋದನ್ನ ತಡಿಲಿಕ್ಕೆ ಸಾಧ್ಯ ಆಗ್ತದನ್ನು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಇನ್ನು ಮಗಳನ್ನ ಕೊಂದಂತ ಯಾರೇ ಆಗ್ಲಿ, ಯಾರು ಯಾರನ್ನೇ ಕೊಲ್ಲಲಿ, ಕೊಂದವರು ಉಳಿವರೇ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಪ್ರಶ್ನೆ ಮಾಡ್ತಾರ. ಕೊಂದವ್ರು ಯಾರು ಉಳಿಯಕ್ ಸಾಧ್ಯ ಇಲ್ಲ, ಹಂಗಂತ ಕೊಲ್ಲೋದು ಮನುಷ್ಯ ಧರ್ಮನ ಅಲ್ವೇ ಅಲ್ಲ. ತಾನು ಸಾಕಿದ ಮಗಳೇ ತನಗೆ ಶತ್ರು ಆಗುವಂಗ ವರ್ತಿಸಿದ ತಂದೆ ಮತ್ತು ತಂದೆಯ ಸಂಬಂಧಿಕರು ಕೇವಲ ಜಾತಿಯ ಅಹಂಕಾರದಿಂದ ಮಗಳ ಜೀವವನ್ನೇ ಬಲಿ ಪಡೆದರು. ಈ ಅಮಾನುಷ ಕೃತ್ಯ ರಾಜ್ಯಾದ್ಯಂತ, ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣ ಆಯ್ತು. ನಾಗರಿಕ ಸಮಾಜನೇ ತಲೆ ತಗ್ಗಿಸುವ ವಾತಾವರಣ ಸೃಷ್ಟಿಯಾಗಿದೆ. ಇನಾಮ್ ವೀರಾಪುರ ಗ್ರಾಮದ ತುಂಬೆಲ್ಲ ಸ್ಮಶಾನ ಮೌನ ಆವರಿಸದ ಸಂಪೂರ್ಣ ಗ್ರಾಮ ಸ್ತಬ್ಧ ಆಗ್ಯದ. ಅಲ್ಲಿದ್ದವರು ಭಯದ ವಾತಾವರಣದೊಳಗೆ ಬದುಕಾಕತ್ತ. ಪ್ರೀತಿ, ವಾತ್ಸಲ್ಯ, ಮಮತೆಗಿಂತ ಜಾತಿನ ಮುಖ್ಯ ಆಯ್ತಲ್ಲ ಅಂತ ಪ್ರಜ್ಞಾವಂತರು ಪ್ರಶ್ನೆ ಮಾಡ್ತಾರ, ಮಮ್ಮಲ ಮರಗುತ್ತಾರ. 12ನೇ ಶತಮಾನದಾಗೆ ಬಸವಣ್ಣವರು ಅಂತರ್ಜಾತಿ ವಿವಾಹ ಮಾಡೋ ಮೂಲಕ ಜಾತಿ ವಿಷ ಬೀಜವನ್ನ ಕಿತ್ತು ಒಗೆಯೋದ್ರೊಳಗ ಮುಂದಾದ್ರು.
ಅವರ ಹೆಸರಿನಿಂದ ಲಿಂಗಾಯತರೆನಿಸಿಕೊಂಡ ಜಾತಿವಾದಿಗಳು ಇವತ್ತಿಗೂ ಅವರ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳಾರದೆ ಕೊಲ್ಲೋದು ಧರ್ಮ ಅಲ್ಲ ಅಂತೇಳಿ ತಿಳಿದಿದ್ರು ಹತ್ಯೆಗಳನ್ನ ಮಾಡ್ಲಿಕ್ಕೊಂಡ. ಅದು ಜಾತಿ ವಿಚಾರವಾಗಿ, ತಮ್ಮ ಮರ್ಯಾದೆ ವಿಚಾರವಾಗಿ. ಇದು ಮಾನವ ಸಮಾಜ ತಲಿ ತಗ್ಗಿಸುವಂತ, ನಾಚಿ ತಲಿ ತಗ್ಗಿಸುವಂತ ವಿಷಯ ಆಗ್ಯದ. ಕೊಲೆ ಆದಂತ ಮಾನ್ಯಾಳ ಪತಿ ವಿವೇಕಾನಂದ ನಮ್ ಜೊತೆಗೆ ಮಾತನಾಡ್ತಾ ಹೇಳ್ತಾರ, ನಮ್ಮಿಬ್ರನ್ನ ಸುಮ್ಮನ ಬಿಟ್ಟಿದ್ರ ನಾವೆಲ್ಲಾರು ಬದುಕ್ತಿದ್ವಿ. ನಾವು ಪ್ರೀತಿ ಮಾಡಿದ್ದ ತಪ್ಪಾತೇನು? ಮಾನ್ಯಾಳ ತಂದೆ ಕೂಡ ವಯಸ್ಸಿನಾಗಿದ್ದಾಗ ಒಬ್ಬ ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡಿದ್ರಂತ. ಅವರಿಗೆ ಒಂದು ನ್ಯಾಯ, ಮಗಳಿಗೆ ಒಂದು ನ್ಯಾಯ. ಮೊನ್ನೆ ಮಾನ್ಯಾಳ ಮೇಲೆ ದಾಳಿ ಆದಾಗ ಆಕಿ ಚೀರಿ ಬೇಡ್ಕೊಂಡ್ರು ಯಾರೊಬ್ರು ಸಹಾಯಕ್ಕೆ ಬರ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ಜಾತಿ ವಿಷ ಬೀಜ ಸೇರ್ಕೊಂಡದ. ನಾವಿಬ್ರು ಮದ್ವೆ ಆದ ಮೇಲೆ ಊರಾಗ ನಮ್ಮನ್ನ ದೇಶ ದ್ರೋಹಿಗಳು ಅನ್ನೋ ತರ ನೋಡ್ಬಿಟ್ರು. ನಾವೇನೋ ದೊಡ್ಡ ತಪ್ಪು ಮಾಡೇವಿ ಅನ್ನೋ ತರ ಆ ದೃಷ್ಟಿಯೊಳಗ ನಮ್ಮನ್ನ ನೋಡ್ತಿದ್ರು ಅಂತೇಳಿ ಕಣ್ಣೀರ್ ಹಾಕ್ತಾ ಮಾತಾಡಿದ್ರು ವಿವೇಕಾನಂದ. ದಲಿತರೇನು, ಕೆಳವರ್ಗದವರೇನು, ಅಸ್ಪೃಶ್ಯರೇನು, ಮನುಷ್ಯರಲ್ಲೇನು? ಹಲವು ವರ್ಷಗಳಿಂದ ದಲಿತರ ಧ್ವನಿಯನ್ನ ಹತ್ತಿಕ್ಲಾಗ್ಯದ. ಸ್ವಾತಂತ್ರ್ಯ ಬಂದು 70 ವರ್ಷಗಳು ಕಳೆದ್ರೂ ಕೂಡ ಜಾತೀಯತೆ ಹೋಗಿಲ್ಲ. ಸಂವಿಧಾನದೊಳಗ ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಟ್ಟಿದ್ರು ಕೂಡ ಜಾತಿ ಧರ್ಮದ ಹೆಸರಿನೊಳಗ ಇವತ್ತಿಗೂ ಕೊಲೆಗಳು ನಿಂತಿಲ್ಲ. ಬಸವಣ್ಣ, ಶರೀಫರು, ಕನಕದಾಸ ಇಂತಹ ಮಹನೀಯರು ಹುಟ್ಟಿದ ಈ ನಾಡಿನೊಳಗ ಇವತ್ತಿಗೂ ಜಾತಿ ಅಂತ ಜಗಳ ಮಾಡಬೇಡ್ರಿ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣ 12ನೇ ಶತಮಾನದೊಳಗೆ ಹೇಳಿದ್ರು. ಇವತ್ತಿಗೂ ನಮ್ಗೆ ಅರ್ಥ ಆಗ್ತಿಲ್ಲ ಅಂತಂದ್ರ ನಾವು ಹುಟ್ಟಿದ್ದು ಸತ್ತಂಗೆ. ಜಾತಿ ಎಲ್ಲೈತಿ, ಜಾತಿ ಹೋಗಿಬಿಟ್ಟದ ಅಂತೇಳಿ ಪ್ರಶ್ನೆ ಮಾಡ್ತಾ ಉಡಾಪಿ ಉತ್ತರಗಳನ್ನು ನೀಡ್ತಾ ಜಾತೀಯತೆಯನ್ನ ಆಚರಣೆ ಮಾಡುವಂತ ಅದೆಷ್ಟೋ ಮಂದಿ ಇವತ್ತಿಗೂ ಅದಾರ. ಅಲ್ಲಿ ಕೊಂದವರಿಗೆ ಏನೂ ಸಿಗ್ಲಿಲ್ಲ, ಕೊಲ್ಲೋ ತಪ್ಪು ಅನ್ನೋ ಅರಿವು ಅವ್ರಿಗೆ ಮೂಡ್ಲಿಲ್ಲ. ಇವತ್ತು ಕೊಲೆ ಮಾಡಿದವ್ರಿಗಂತೂ ನೆಮ್ಮದಿ ಇಲ್ಲ, ಕೊಲೆಯಾದ ಕುಟುಂಬಕ್ಕೂ ನೆಮ್ಮದಿ ಇಲ್ಲದಂಗ ಆಗಿದೆ. ದಲಿತ ಯುವಕನನ್ನ ಮದುವೆ ಆದ್ಲು ಅನ್ನುವಂತ ಒಂದು ಕಾರಣಕ್ಕ ಮಗಳನ್ನ ಕೊಲ್ಲುವಾಗ ತಂದೆಗೆ ಮಗಳು ಅನ್ನುವಂತ ಮಮಕಾರನು ಮೂಡ್ಲಿಲ್ಲ, ಅವರಿಗೆ ಜಾತಿ ಮಾತ್ರ ಮುಖ್ಯ. ಅವಾಗ್ಲೇ ಹೇಳ್ದಂಗ ಮಾನವ ಸಮಾಜ ನಾಚಿಕೆಯಿಂದ ತಲಿ ತಗ್ಗಿಸ್ಬೇಕಾಗ್ಯದ. ಜಾತಿ ಸಂಘರ್ಷ ಗರ್ಭಿಣಿ ಮಗಳ ಕರಳನ್ನೇ ಬಗೆಯುವಷ್ಟು ಭೀಕರ ಆಗ್ತದ ಅಂತಂದ್ರ ಅದಕ್ಕಿಂತ ನೋವಿನ ಸಂಗತಿ ಮತ್ತೊಂದಿಲ್ಲ. ಇನ್ನಾದ್ರೂ ಧರ್ಮ ಜಾತಿ ಕಾರಣಕ್ಕೆ ಕೊಲ್ಲೋ ಜನರ ಅಂತ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಬೇಕಾಗಿ, ಜಾತಿ ಧರ್ಮ ಭೇದ ರಹಿತ ಸಮಾಜದ ನಿರ್ಮಾಣಕ್ಕ ಸಂಘಟಿತರಾಗಿ ಅಂತರ್ಜಾತಿ ವಿವಾಹಗಳನ್ನ ಒಮ್ಮನದಿಂದ ಸ್ವಾಗತ ಮಾಡುವಂತ ಗುಣ ನಮ್ಮೊಳಗ್ ಬರ್ಬೇಕು. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಅನ್ನುವಂತ ಭಾವ ನಮ್ಮೊಳಗ ಮೂಡ್ಬೇಕು. ನಾವೆಲ್ಲರೂ ಒಂದೇ ಅನ್ನೋದು ಭಾಷಣಗಳಿಗೆ ಮಾತ್ರ ಸೀಮಿತವಾಗಿರಿಸದೆ ನಮ್ಮ ಮನಸ್ಸಿನೊಳಗ ನಮ್ಮ ಅಂತರಾಳದಿಂದ ಯಾವತ್ತು ನಾವು ಹೇಳ್ತೇವೆ, ಯಾವತ್ತು ನಾವು ಆಚರಣೆ ಮಾಡ್ತೇವೆ, ಅವತ್ತು ಇಂಥ ಮರ್ಯಾದೆ ಹಕ್ತಿಗಳು ಕಡಿಮೆ ಆಗ್ತಾವ ಅಂತ ಹೇಳ್ಬೋದು.